ತಾಲೂಕು ಕೋಳಾಲ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಗೊಂಡ್ಲು ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಿರುವ ಸಿಸಿ ರಸ್ತೆಯ ಅಕ್ಕಪಕ್ಕ ಮಣ್ಣು ಹಾಕದೇ ಇರುವುದರಿಂದ ಸಾರ್ವಜನಿಕರು, ವೃದ್ಧರು, ಮಕ್ಕಳು ಓಡಾಡಲು ಪರದಾಡುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಂಗೆ ಇದ್ದಿದ್ರೆ ಬೇಡ ಅಂತಿತ್ತ, ಹೆಂಗೋ ಇರೇ ಗೊತ್ತಾ, ಮಾಡಿದವರು ಸರಿಯಾಗಿ ಮಾಡಬೇಕು, ಇಲ್ದಿದ್ರೆ ಸುಮ್ಮನಿರ್ಬೇಕು. ಉಪಕಾರ ಮಾಡ್ತೀವಿ ಅಂತ ಬರೋದು, ಹಿಂಗೆ ಕೆಲಸ ಮಾಡಿ ಹೋಗೋದು. ಇನ್ನು ಗ್ರಾಮದ ವೃದ್ಧೆ ಜಯಮ್ಮ ಮಾತನಾಡಿ, ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಗೊಂಡು ತಿಂಗಳುಗಳೇ ಉರುಳಿದರೂ ಸಹ ರಸ್ತೆಯ ಅಕ್ಕಪಕ್ಕದಲ್ಲಿ ಮಣ್ಣು ಹಾಕದೇ ಇರುವುದರಿಂದ ಮಕ್ಕಳು, ವಯಸ್ಸಾದವರು ಓಡಾಡಲು ಕಷ್ಟವಾಗುತ್ತಿದೆ. ಈ ರೀತಿಯ ಕೆಲಸ ಮಾಡುವ ಬದಲು ರಸ್ತೆಯನ್ನೇ ಮಾಡದಿದ್ದರೂ ಪರವಾಗಿಲ್ಲ. ಈಗ ನಮ್ಮಂತಹ ವೃದ್ಧರು ಓಡಾಡಲು ತುಂಬಾ ಕಷ್ಟವಾಗುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಸಿಸಿ ರೋಡ್ ಮಾಡಿಬಿಟ್ಟು 3 ತಿಂಗಳಾಗಿದೆ, ಹತ್ತಿ ಇಳಿಯೋಕ್ಕಾಗಲ್ಲ. ನಮ್ಮಂಥ ಅಜ್ಜಿದಿರು ಕೈಕಾಲು ಮುರ್ಕೊಂತೀವಿ. ಎದುರುಗಳ ಬಸ್ ಬಂದರೆ ಕೆಳಗಿಳಿಬೇಕು. ಏನು ಬಸ್ ಹೋಗ್ತದಲ್ಲ, ನಾವು ಅಲ್ಲಿ ನಿಂತ್ಕೊಳಕ್ಕೆ ಆತೈತೇನಪ್ಪ. ಬಸ್ ಮೇಲೆ ಬಿಟ್ಟರೆ ಕೆಳಗಿಳಿಬೇಕು, ಕೆಳಗಿಳಿಯೋಕ್ಕಾಗಲ್ಲ. ಬಿದ್ದೆ ಯಾರಪ್ಪ ನಮ್ಗಾಗೋರು? ಇದು ಮಾಡಿಬಿಟ್ಟು ಹೋಗ್ಬಿಟ್ರೆ ನೋಡೋರು ಯಾರು? ಇದನ್ನ ನೇರ್ಪ ಮಾಡಿ ಹೋಗ್ಬೇಕಾ ಬೇಡವೋ? ಮಾಡ್ದೋರು ಯಾಕೆ ಮಾಡ್ಬೇಕಿಂತ ಕೆಲಸಗಳನ್ನ ಸರಿಯಾಗಿ ಮಾಡಬೇಕು. ಅಯ್ಯೋ, ಬಸ್ ಹೋದ್ರು ಬಸ್ನಿಂದನೇ ಹೋಗ್ತದೆ ಧೂಳು, ಏನು ಸಿಮೆಂಟಿನ ಧೂಳು ಬಸ್ನಿಂದನೇ ಹೋಗ್ತದೆ. ಸರಿಯಾಗಿ ನೀರು ಹಾಕಿಲ್ಲ, ಸರಿಯಾಗಿ ನೀರು ಹಾಕಿಲ್ಲ ಕಣಪ್ಪ. ಅದೆಲ್ಲ ನಾವು ಅಲ್ಲಿ ಈ ಸೈಡ್ನಾಗ ಮಾಡಬೇಕೋ ಬೇಡವೋ? ಏನು ಮಾಡೋದು? ಮಕ್ಕಳು ಮರಿ ಅಜ್ಜಿದ್ರು ಮುದ್ಕುದ್ರು ಏನು ಮಾಡಬೇಕು? ಹುಡುಗರೇನೋ ಬಚಾವಾತೀರ, ನಾವು ಬಸ್ ದೊಡ್ಡಿಗೆ ಸಿಗ್ಬೇಕಾ? ಇದು ರೋಡ್ ಸಿಸಿ ರೋಡ್ ಮಾಡಿದಾರಲ್ಲ, ಸೈಡಲ್ಲೆಲ್ಲ ಮಣ್ಣು ನೋಡಿರಿ. ಇಲ್ಲ ಅಂದರೆ ಎಲ್ಲ 2 ವೀಲರು ರಾತ್ರಿ ಹೊತ್ತು ಬೀಳ್ತಾರೆ, ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತವೆ. ಮನೆಗಳ ಹತ್ರ ಬರೋಕ್ಕೆ ಆಗಲ್ಲ, ಏನಿಲ್ಲ, ಇಷ್ಟು ಎಲ್ಲ ಗಲೀಜು ಮಾಡೋಗ್ಬಿಟ್ರಿ ಇದೆಲ್ಲನೂ. ದಯವಿಟ್ಟು ಬಂದು ಮಣ್ಣೆಲ್ಲ ಹೊಡ್ಕೊಡ್ರಿ ಸೈಡಾಗೆಲ್ಲನೂ. ಓಡಾಡೋಕ್ಕೆ ಆಗಲ್ಲ, ರಾತ್ರಿ ಹೊತ್ತು ಎಷ್ಟೊಂದು ಜನ ಮಕ್ಳುಗಳು ಬೀಳ್ತವೆ. ಲೆವೆಲ್ ಮಾಡಿಕೊಡಿ ನಮಗೆ. ಇನ್ನು ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಎಇ ಮತ್ತು ಎಇಇ ರವರ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಗುತ್ತಿಗೆದಾರರ ಪರ ಕೆಲಸ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಅದೇನೇ ಇರಲಿ, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯಿಂದ ಮುಕ್ತಿ ಕಾಣಿಸುತ್ತಾರಾ ಕಾದು ನೋಡಬೇಕಾಗಿದೆ.